ನಮಸ್ಕಾರ ವೀಕ್ಷಕರೇ, ನಮ್ಮ ಗುರುಕುಲ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. SSLC ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷಾ ಭಯವನ್ನ ಹೋಗಲಾಡಿಸುವ ದೃಷ್ಟಿನಲ್ಲಿ ಏನು ಪರೀಕ್ಷೆಯ ಕೊನೆ 3 ತಿಂಗಳಲ್ಲಿ ಹೇಗೆಲ್ಲ ಪ್ರಿಪರೇಷನ್ ಇರಬೇಕು, ಹೇಗೆ ಓದ್ಕೋಬೇಕು, ಯಾವ ರೀತಿ ರಿವಿಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸರಣಿ ಕಾರ್ಯಕ್ರಮವನ್ನ, ಇಂಟರ್ವ್ಯೂನ ಶಿಕ್ಷಕರನ್ನೇ ಮಾತನಾಡಿಸುವ ಮೂಲಕ ನಿಮಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಆ ಒಂದು ಸರಣಿಯಲ್ಲಿ ಇವಾಗ ಜ್ಞಾನಸಿರಿ ಇಂಟರ್ನ್ಯಾಷನಲ್ ಶಾಲೆಯ ಒಂದು ಹಿಂದಿ ಶಿಕ್ಷಕರಾದಂತಹ ವೀರಭದ್ರಯ್ಯನವರು ನಮ್ಮ ಜೊತೆ ಕುಳಿತಿದ್ದಾರೆ. ಅವರೊಂದಿಗೆ ನಾನೀಗ ಮಾತಾಡ್ತೀನಿ. ಹಿಂದಿ ಕೇವಲ ಒಂದು ಭಾಷೆ ಅಲ್ಲ, ಅದನ್ನು ಹೃದಯದಿಂದ ಒಂದು ಕಲಿಯುವಂತಹ ಒಂದು ಭಾಷೆ. ಸೊ ಆ ಭಾಷೆಯಲ್ಲಿ SSLC ವಿದ್ಯಾರ್ಥಿಗಳು ಔಟ್ ಅಂಕಗಳನ್ನು ತಗೊಳ್ಳೋದು ಹೇಗೆ, ರಿವಿಷನ್ ಹೇಗಿರಬೇಕು, ಹಾಗೆಯೇ ಯಾವೆಲ್ಲ ಒಂದು ವಿಭಾಗಗಳಿಂದ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು, ಹೀಗೆ ಹಲವಾರು ಪ್ರಶ್ನೆಗಳನ್ನು ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಹಲವಾರು ಟಿಪ್ಸ್ಗಳನ್ನ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅವರನ್ನ ಮಾತಾಡಿಸ್ತೀನಿ. ಬನ್ನಿ ಮೊದಲಿಗೆ ಮಾತಾಡ್ಸೋಣ. ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ. ಸರ್ ನಮಸ್ತೆ ಸರ್. ತಮ್ಮ ಎಷ್ಟು ವರ್ಷ ನೀವು ಹಿಂದಿ ಭಾಷಾ ಶಿಕ್ಷಕರಾಗಿ ಕೆಲಸ ಮಾಡಿದ್ದೀರಿ? ಸರ್ ನಾನು ಸರ್ಕಾರಿ ಶಾಲೆಯಲ್ಲಿ ಸುಮಾರು 29 ವರ್ಷಗಳ ಕಾಲ ಹಿಂದಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀನಿ. ಮೊದಲ 3 ವರ್ಷ ಕಾಲ ಟೆಂಪ್ರವರಿ ಆಗಿ, ನಂತರ 26 ವರ್ಷ ಕಾಲ ಪರ್ಮನೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಸರ್. ಓಕೆ. ಹಿಂದಿ ಗದ್ಯ ಹಾಗೇನೆ ಪದ್ಯ ವಿಭಾಗಗಳಿಗೆ ಹೇಗೆ ಸಿದ್ಧತೆ ಇರಬೇಕು, ಪ್ರತಿ ವಿಭಾಗಕ್ಕೆ ನೀಡಬೇಕಾದಂತಹ ಒಂದು ಸಮಯ ಎಷ್ಟು ಅನ್ನೋದ್ರ ಬಗ್ಗೆ ನೀವು ವಿದ್ಯಾರ್ಥಿಗಳಿಗೆ ಸಲಹೆ ಕೊಡಿ. ಸರ್, ಗದ್ಯ ನಾವು ಓದಬೇಕು. ಗದ್ಯ ಓದ್ದಲ್ಲೇ ಇದ್ರೆ ಮಕ್ಕಳಿಗೆ ಪಾಠ ಅರ್ಥ ಆಗಲ್ಲ. ನಾವೆಷ್ಟೇ ಹೇಳಿದ್ರು ಕೂಡ ಅವರು ಮನಸ್ಸಿಟ್ಟು ಓದ್ಬೇಕು ಅದನ್ನ. ಅಂದ್ರೆ ಈಗ ನೀವು ನೋಟ್ಸ್ ಬರೆಸ್ತೀರಾ, ನೋಟ್ಸ್ ಬರ್ಸಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಪಾಠಗಳನ್ನ ಓದ್ಬೇಕು. ನಾವೆಷ್ಟೇ ನೋಟ್ಸ್ ಬರ್ಸಿದಾಗ್ಯೂ ಸಹ ಪುಸ್ತಕವನ್ನ ಓದ್ಬೇಕು. ಮಕ್ಕಳು ಅದನ್ನ ಯಾವುದೇ ಲ್ಯಾಂಗ್ವೇಜ್ ಆಗ್ಲಿ, ಯಾವುದೇ ಭಾಷೆ ಆಗ್ಲಿ, ಹಿಂದಿ ಆಗ್ಲಿ, ಕನ್ನಡ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಪುಸ್ತಕವನ್ನ ಓದ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಕೋಬೇಕು. ಜೊತೆಗೆ ಕಷ್ಟಪಟ್ಟು ಓದಕ್ಕೆ ಹೋಗ್ಬಾರ್ದು, ಇಷ್ಟಪಟ್ಟು ಓದ್ಬೇಕು. ಆಗ ಮಕ್ಕಳಿಗೆ ಆ ಒಂದು ಭಾಷೆ ಸುಲಭವಾಗಿ ಅರ್ಥ ಆಗುತ್ತೆ ಸರ್. ಸರ್, ಹಿಂದಿ ಪ್ರಶ್ನೆ ಪತ್ರಿಕೆನಲ್ಲಿ ಹೆಚ್ಚು ಅಂಕಗಳನ್ನ ಯಾವ ಒಂದು ವಿಭಾಗಗಳಿಂದ ವಿದ್ಯಾರ್ಥಿಗಳು ಪಡ್ಕೋಬಹುದು ಅಂತ ಹೇಳಿ ಪರೀಕ್ಷೆ? ಹೆಚ್ಚಿಗೆ ಅಂಕ ಗಳಿಸಬೇಕು ಅಂದ್ರೆ ಪದ್ಯ 4 ಲೈನ್ ಕೊಡೋದು ನಮ್ಗೆ. ನಮ್ಮ ಹಿಂದಿ ಭಾಷೆ ಪದ್ಯಗಳಲ್ಲಿ 5 ಪದ್ಯ ಇದಾವೆ. 5 ಪದ್ಯದಲ್ಲಿ 1 ಪದ್ಯದ ಮಾತ್ರ ಕೊಡ್ತಾರೆ. ಅದನ್ನೇ ಕಂಠಪಾಠ ಮಾಡ್ಕೋಬೇಕು. ಅದಕ್ಕೆ 4 ಅಂಕಗಳು. ಮೊದಲು ಏನು ಮಾಡಬೇಕು, ಅವರು ಆ ಕವಿತೆಯ ಹೆಸರನ್ನು ಬರೀಬೇಕು. ಮತ್ತೆ ಕವಿ ಹೆಸರು ಬರೀಬೇಕು. ಎಲ್ಲಿ ಕಾಮ ಇದೆ, ಎಲ್ಲಿ ಫುಲ್ ಸ್ಟಾಪ್ ಇದೆ, ಎಲ್ಲಿ ಆಶ್ಚರ್ಯ ಚಿಹ್ನೆ ಇದೆ, ಈ ರೀತಿ ಪ್ರತಿಯೊಂದು ಆಗ್ತಾ ಹೋದಾಗ ಜೊತೆಗೆ ಬರೀತಕ್ಕಂಥದ್ದು ಸ್ಪಷ್ಟವಾಗಿ ಬರೀಬೇಕು, ತಪ್ಪಿಲ್ದಂತೆ ಬರೀಬೇಕು. ಈ ರೀತಿ ಬರೆದಾಗ 4 ಅಂಕಗಳಿಗೆ 4 ಅಂಕಗಳನ್ನು ಕೂಡ ಗಳಿಸಬಹುದು. ಇದು ಪದ್ಯದಲ್ಲಿ ಸುಲಭವಾಗಿ ಅಂಕವನ್ನ ಗಳಿಸ್ತಕ್ಕಂಥದ್ದು. ನಂತರ ಗದ್ಯಾಂಶ ಅಂತ ಒಂದಿದೆ, ಅಂದ್ರೆ ಪ್ಯಾಸೇಜ್. ಆ ಪ್ಯಾಸೇಜ್ ಸುಮಾರು ಒಂದು 5 ಲೈನ್ ಇರುತ್ತೆ. ಆ 5 ಲೈನು 4 ಕ್ವಶನ್ ಕೊಡ್ತಾರೆ. ಆ 5 ಗದ್ಯಾಂಶವನ್ನು ಏನ್ ಮಾಡ್ಬೇಕು, ಅವರು ಚೆನ್ನಾಗಿ ಓದಬೇಕು. ಸುಮ್ನೆ ಕೊಟ್ಟವ್ರೆ ಅಂತೇಳಿ ಬರೆದಾಗ ಅದು ಸುಮ್ನೆ ಏನೇನೋ ಬರ್ಕೊಂಡು ಹೋಗ್ಬಿಟ್ರೆ 4 ಅಂಕ ಗಳಿಸಕ್ ಸಾಧ್ಯತೆ ಇಲ್ಲ. ಅದರಿಂದ ಎಷ್ಟು ಬೇಕೋ ಅಷ್ಟೇ. ಕೆಲವರು ಏನ್ ಮಾಡ್ತಾರೆ, 2-3 ವಾಕ್ಯ ಸೇರಿ ಒಂದು ಪ್ರಶ್ನೆ ಬರೆದು ಬಿಡ್ತಾರೆ. ಆ ರೀತಿ ಮಾಡಿದಾಗ ಅವ್ರನ್ನ ಕಾಟ್ ಮಾಡ್ತಾರೆ ವ್ಯಾಲ್ಯೂಯೇಟರ್ಸ್. ಹಿಂದಿ ಅಂದ್ರೆ ಸಾಮಾನ್ಯವಾಗಿ ಒಂದ್ ಸ್ವಲ್ಪ ಆಸಕ್ತಿ ಅನ್ನೋದು ಕಡಿಮೆನೆ ಹೌದೌದು. ಸೊ ಆ ನಿಟ್ಟಿನಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಕಂಠಪಾಠ ಮಾಡ್ತಾರೆ. ಸರ್, ಅಂತ ವಿದ್ಯಾರ್ಥಿಗಳಿಗೆ ನೀವು ಹೆಚ್ಚು ಅಂಕ ಗಳಿಸಲಿಕ್ಕೆ ಯಾವ ರೀತಿ ಒಂದು ಪ್ರಿಪರೇಷನ್ ಮಾಡ್ಬೇಕು ಅಂತ ಹೇಳ್ತೀರಾ? ಸರ್, ಈಗ ಏನಾಯ್ತು ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಯಾವ ಶಾಲೆಯಲ್ಲೂ ಕೂಡ ಹಿಂದಿ ಶಿಕ್ಷಕರು ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಇಲ್ಲ, ಎಲ್ಲೂ ಯಾವಾಗಲೂ ಇಲ್ಲ. ನಾವು ಓದ್ತಕ್ಕಂಥ ಸಂದರ್ಭದಲ್ಲೇ ಇರ್ಲಿಲ್ಲ, ಎಲ್ಲೋ ಒಂದೊಂದು ಶಾಲೆಯಲ್ಲಿ ಇರೋರು. ಹೈಸ್ಕೂಲಿಗೆ ಬಂದ ನಂತರ ಅವರು ಹಿಂದಿ ಕಲಿಬೇಕಾಯ್ತು. 6-7ಕ್ಕೆ ಲ್ಯಾಂಗ್ವೇಜ್ ಪುಸ್ತಕ ಇಟ್ಟಿದ್ದಾರೆ, ಬಟ್ ಶಿಕ್ಷಕರಿಲ್ಲ. ಆಗೇನಾಗುತ್ತೆ, ಅಲ್ಲಿ ಅಕ್ಷರ ಕಲ್ತಿರಲ್ಲ, ಕಾಗುಣಿತ ಕಲ್ತಿರಲ್ಲ, ವರ್ಡ್ಸ್ ಗಳನ್ನ ರೆಡಿ ಮಾಡೋದ್ ಕಲ್ತಿರಲ್ಲ. ಹಾಗಾಗಿ ಇಲ್ಲಿ ಪ್ರೌಢಶಾಲೆಗೆ ಬಂದಂತಹ ಸಂದರ್ಭದಲ್ಲಿ ಅಕ್ಷರಗಳನ್ನ ಕಲಿಸುವುದರ ಮೂಲಕ, ಕಾಗುಣಿತವನ್ನು ಕಲಿಸುವುದರ ಮೂಲಕ, ಶಬ್ದಗಳ ರಚನೆ, ವಾಕ್ಯಗಳ ರಚನೆ, ಹೀಗೆ ಸುಮಾರು 2 ತಿಂಗಳು ಅದೇ ಆಗೋಗ್ತೈತೆ. ಅದುವರೆಗೂ ನಾವು ಪಾಠವನ್ನ ಮಾಡಕ್ಕೆ ಸಾಧ್ಯತೆ ಇಲ್ಲ. ಅಷ್ಟೊತ್ತು ಕಾಲೇ ಹೆಚ್ಚು ಕಡಿಮೆ ಅರ್ಧ ವಾರ್ಷಿಕ ಪರೀಕ್ಷೆ ಬರ್ತಾ ಇರುತ್ತೆ. ನಂತರ ಏನಾಗುತ್ತೆ ಅಂದ್ರೆ, ನಾವು ಪಾಠವನ್ನು ಪ್ರಾರಂಭಿಸಿದಾಗ ನಾವು ಮೊದಲು ಸ್ಪಷ್ಟವಾಗಿ ಓದ್ಬೇಕು. ನಾವು ನಂತರ ವಿದ್ಯಾರ್ಥಿಗಳಿಂದ ಓದಿಸ್ಬೇಕು. ಕೆಲವೊಂದು ಸಾರಿ ಮೌನ ವಾಚವನ್ನು ಕೊಡಬೇಕು.
ಆ ಮೌನ ವಾಚನವನ್ನು ಕೊಟ್ಟು ಅವರಿಂದ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಆ ವಿದ್ಯಾರ್ಥಿ ಯಾವ ರೀತಿ ಆ ಒಂದು ಪಾಠವನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಅದ್ರ ಮೇಲೆ ನಾವು ಸುಲಭವಾಗಿ ಅಂಕಗಳನ್ನ ಗಳಿಸ್ತಾ ಹೋಗ್ಬೋದು. ಹಿಂದಿ ಪರೀಕ್ಷೆನಲ್ಲಿ ವಿದ್ಯಾರ್ಥಿಗಳು ವ್ಯಾಕರಣದಲ್ಲಿ ಎಲ್ಲಿ ತಪ್ಪು ಮಾಡ್ತಾರೆ ಅಂತ ಅನ್ಸುತ್ತೆ, ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ? ಸರ್ ಈಗ ಏನು ಅಂದ್ರೆ ಸುಲಭವಾಗಿ ನಮ್ಗೆ ಈಗ ದೀರ್ಘ ಸಂಧಿ, ಕನ್ನಡದಲ್ಲಾದ್ರೆ ಸವರ್ಣ ದೀರ್ಘ ಸಂಧಿ ಅಂತಾರೆ, ನಮ್ಮ ಹಿಂದಿನಲ್ಲಿ ಬರೀ ದೀರ್ಘ ಸಂಧಿ. ಆ ದೀರ್ಘ ಸಂಧಿನಲ್ಲಿ ಯಾವ ವರ್ಡ್ ಕೊಟ್ರು ಎರಡನೇ ಅಕ್ಷರ ದೀರ್ಘವಾಗಿರುತ್ತೆ. ಅವನು ಬೇರೆ ಇನ್ನೇನು ಮಾಡ್ಬೇಕಾಗಿಲ್ಲ, ಎರಡನೇ ಅಕ್ಷರ ನೋಡ್ಬೇಕು ಅದು ದೀರ್ಘವಾಗೈತಾ ಇಲ್ವಾ ಅಷ್ಟೇ. ಅದ್ ನೋಡ್ಬಿಟ್ರೆ ಅದು ದೀರ್ಘ ಸಂಧಿ. ಕನ್ನಡಕ್ಕಿಂತ ಹಿಂದಿನಲ್ಲಿ ಸುಲಭ ಆಗುತ್ತೆ. ವ್ಯಾಕರಣ ಮತ್ತೆ ಇನ್ನೊಂದು ಗುಣಸಂಧಿ. ಗುಣಸಂಧಿಯಲ್ಲಿ ನಾವೇನ್ ಮಾಡ್ತೀವಿ ಹೇಳ್ತೀವಿ, ಯಾಕೆಂದ್ರೆ ಆ ಗುಣಸಂಧಿ ಅಂದ್ರೆ ಏನು, ಅಕಾರಕ್ಕೆ ಇಕಾರ ಸೇರಿದ್ರೆ ಏಕಾರ ಆಗುತ್ತೆ, ಅಕಾರಕ್ಕೆ ಉಕಾರ ಸೇರಿದ್ರೆ ಓಕಾರ ಆಗುತ್ತೆ, ಅಕಾರಕ್ಕೆ ರುಕಾರ ಸೇರಿದ್ರೆ ಅರ್ಕಾರ ಆಗುತ್ತೆ. ಈ ರೀತಿ ಅದು ನಾವು ಹೇಳಕ್ಕೆ ತಿಳ್ಕೊಳಕ್ಕೆ. ಆದರೆ ಆ ಮಗು ಆ ಶಬ್ದವನ್ನ ಯಾವ ಇದಕ್ ಬರುತ್ತೆ ಈಸಿಯಾಗಿ ಕಂಡುಹಿಡಿಬೇಕು ಅಂದ್ರೆ ಆ ಯಾವ ಶಬ್ದವನ್ನು ಕೊಟ್ಟಿದ್ರೆ ಅದು ಒಂದು ಕೊಂಬ್ ಬಂದಿರುತ್ತೆ, ಒಂದು ಏತ್ವ ಬಂದ್ರೆ ಅದು ಗುಣಸಂಧಿ. ಈಗ ಮಹೇಶ ಒಂದು ಕೊಂಬ್ ಬಂತು, ಗಣೇಶ, ಸುರೇಶ, ಈ ರೀತಿ ಇದು ಈಸಿ ಮಕ್ಕಳಿಗೆ. ಯಾಕೆಂದ್ರೆ ಪೂರ್ಣವಾಗಿ ಆತ ತಿಳ್ಕೊಂಡಿರಲ್ಲ, ಅವಾಗ ಏನ್ಬೇಕು ಒಂದ್ ಕೊಂಬ್ ಕೊಟ್ಟರೆ ಇದು ಗುಣಸಂಧಿ. ಎರಡನೇ ಅಕ್ಷರ ಬಂದಿದೆ, ಇದು ಕನ್ನಡದಷ್ಟೇ ವ್ಯಾಕರಣ ಪ್ರಶ್ನೆಗಳನ್ನ ಹಿಂದಿನಲ್ಲೂ ಕೇಳ್ತಾರೆ, ಆದ್ರೆ ಅಷ್ಟು ಕೇಳಲ್ಲ. ನಮ್ಮಲ್ಲಿ ನೋಡಿ ಸರ್ 8 ಪ್ರಶ್ನೆ ಕೇಳ್ತಾರೆ, ಬಹು ಆಯ್ಕೆ ಪ್ರಶ್ನೆ 8 ಕೊಡೋದು ನಮ್ಗೆ. ಅಂದ್ರೆ ಹಿಂದಿನಲ್ಲಿ ಬಹು ವಿಕಲ್ಪೀಯ ಪ್ರಶ್ನೆ ಅಂತ. ಅದ್ರಲ್ಲಿ ಏನಂದ್ರೆ ಒಂದು ವಚನ, ಒಂದು ಲಿಂಗ, ಒಂದು ಸಂಧಿ, ಒಂದು ಸಮಾಸ, ಒಂದು ಪ್ರಶ್ನಾರ್ಥಕ ಚಿಹ್ನೆ, ಪೂರ್ಣ ವಿರಾಮ, ಈ ರೀತಿ ಚಿಹ್ನೆಗಳ ಒಂದು ಪ್ರಕಾರ. ಈ ರೀತಿ ಮತ್ತೆ ಮುಹಾವರೆ ಅಂತ ಅಂದ್ರೆ ನುಡಿಗಟ್ಟು ಅಂತಾರೆ ಕನ್ನಡದಲ್ಲಿ. ಆ ವಾಕ್ಯದಲ್ಲಿ ವಿಶೇಷವಾದಂತಹ ಶಬ್ದವನ್ನ ತಿಳಿಸ್ತಕ್ಕಂಥದ್ದೇ ಮುಹಾವರೆ ಅಂತ. ಸರ್, ವಿದ್ಯಾರ್ಥಿಗಳಿಗೆ ಪೋಷಕರು ಹಿಂದಿ ಒಂದು ಪ್ರಿಪರೇಷನ್ ಆಗ್ಬೇಕಾದ್ರೆ, ಹಿಂದಿ ಅಂತಲ್ಲ ಯಾವುದೇ ಒಂದು ವಿಷಯ ಆಗಲಿ, ನಿಮ್ ಪ್ರಕಾರ ಪೋಷಕರು ಯಾವ ರೀತಿ ಒಂದು ಪರೀಕ್ಷೆಗೆ ಸಪೋರ್ಟ್ ಮಾಡ್ಬೇಕು, ಪರೀಕ್ಷೆಗೆ ಸಿದ್ಧತೆ ನಡೆಸಬೇಕಾದ್ರೆ ವಿದ್ಯಾರ್ಥಿಗಳು ಪೋಷಕರ ಸಹಾಯ ಯಾವ ರೀತಿ ಇರಬೇಕು, ಸಪೋರ್ಟ್ ಹೇಗಿರ್ಬೇಕು? ಸರ್, ಮಕ್ಕಳಿಗೆ ಆತ ಶಾಲೆಯಿಂದ ಮನೆಗೆ ಹೋದ್ಮೇಲೆ ಅವನಿಗೆ ಯಾವುದೇ ರೀತಿಯ ಕೆಲಸಗಳನ್ನ ಹಚ್ಚಿ ಬರ್ತದೆ. ಸಾಮಾನ್ಯವಾಗಿ ಇಲ್ಲಿ ಬರ್ತಕ್ಕಂಥವ್ರೆಲ್ಲ ಸುಮಾರು 40 ಕಿಲೋಮೀಟರ್ ಇಂದ ಬರ್ತಾರೆ ಇಲ್ಲಿಗೆ. ಅವ್ರಿಗೆ ಹೋಗೋದೇ ಒಂದು ಟೈಮ್ ಆಗಿರುತ್ತೆ. ಅವ್ರಿಗೇನಾದ್ರೂ ಬೇರೆ ಕೆಲಸ ಹಚ್ಚಿದಾಗ ಅವ್ರೇನಾಗ್ತದೆ ಕೆಲಸದ ಮೇಲೆ ಈಗ ವಹಿಸ್ಕೊಂಡ್ಬಿಡ್ತಾರೆ. ಅದರಲ್ಲೂ ಸಹ ಈ ಕೊನೆ 3 ತಿಂಗಳು ತುಂಬಾ ಪ್ರೀಸಿಯಸ್ ಆಗಿರುತ್ತೆ, ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸಿದ್ಧತೆ ನಡೆಸಿ. ಈಗೇನ್ ಸರ್, ನಾವು ಅಟ್ಲೀಸ್ಟ್ ಅವರು 6:15 ಅವ್ರು ಓದ್ಕೊಳಕ್ ಕೂತ್ಕೋಬೇಕು. ಕೂತ್ಕೊಂಡವನಿ ಅಂತ ಸುಮ್ನೆ ಇರಬಾರ್ದು. ಆ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಅವ್ರು. ಪೋಷಕರಾದವರು ಈ ನಮ್ಮ ಹುಡುಗ ಏನ್ ಮಾಡ್ತಾವನೆ, ಓದ್ತಾವನ, ಬರೀತಾವನ, ಏನ್ ಮಾಡ್ತಾ ಇದ್ದಾನೆ, ಬೇರೆ ಏನೇನೋ ಆಕ್ಟಿವಿಟಿ ಮಾಡ್ತಾವನ, ಈ ರೀತಿ ಗಮನವಿಟ್ಟು ನೋಡಿದಾಗ ಕನಿಷ್ಠ 6:30 10 ಗಂಟೆವರೆಗೂ ಆ ಮಗು ಓದ್ಬೇಕು. ಯಾವ ರೀತಿ, ರಾತ್ರಿ 3 ಸಬ್ಜೆಕ್ಟ್, ಬೆಳಗಿನ ಜಾವ 3 ಸಬ್ಜೆಕ್ಟ್. ಈ ರೀತಿಯಾಗಿ ಬೆಳಗಿನ ಜಾವ ಅಂದ್ರೆ ಸುಮಾರು 4 ಗಂಟೆಗೆ ಆತ ಎದ್ರು 4:15 ಅವ್ನು ಕೂತ್ಕೋಬೇಕು. 4:15 ಕೂತ್ಕೊಂಡಾಗ ಏನಾಗುತ್ತೆ ಒಂದು ನಿಯರ್ಲಿ ಒಂದು 6:30, ಯಾಕಂದ್ರೆ ವ್ಯಾನ್ಗಳು ಹೊರಡಬೇಕು ಅಂದ್ರೆ ಮತ್ತೆ ಅವ್ರಿಗೂ ಲೇಟ್ ಆಗುತ್ತೆ. ಹಂಗಾಗಿ ಆ ರೀತಿ ಬೆಳಿಗ್ಗೆ 3 ರಾತ್ರಿ ಯಾವ ವಿಷಯ ಅತಿ ಹೆಚ್ಚು ಕಷ್ಟ ಆಗಿರುತ್ತೆ ಆ ವಿಷಯಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ಬೇಕು. ಈಗ ಒಂದು ಗಣಿತ ಮಾಡಿದ್ರೆ ನೆಕ್ಸ್ಟ್ ಸುಲಭವಾದಂತಹ ಒಂದು ಕನ್ನಡನೋ ಇಲ್ಲ ಹಿಂದಿನೋ ಈ ರೀತಿ ಅವರು ಡಿವೈಡ್ ಮಾಡ್ತಾರೆ. ವೇಳಾಪಟ್ಟಿಯನ್ನು ಹಾಕಂಪು, ನಾನು ಇವತ್ತು ಈ ಸಬ್ಜೆಕ್ಟ್ ಓದ್ಬೇಕು, ಈ ರಾತ್ರಿ ಈ ಸಬ್ಜೆಕ್ಟ್ ಓದಬೇಕು, ಬೆಳೆ ಮಾರ್ನಿಂಗ್ ಈ ಸಬ್ಜೆಕ್ಟ್ ಓದಬೇಕು. ಈ ರೀತಿ ಅವರು ವೇಳಾಪಟ್ಟಿಯನ್ನು ಹಾಕೊಂಡು ವೇಳಾಪಟ್ಟಿಯಂತೆ ಅವರು ಅಭ್ಯಾಸ ಮಾಡಿದಾಗ, ಪೋಷಕರು ಅದರಂತೆ ಅವರಿಗೆ ಸಹಾಯವನ್ನು ಮಾಡಿದಾಗ, ಸಹಕರಿಸಿದಾಗ ನಾವು ಈಸಿಯಾಗಿ ಅವ್ರ ಪೋಷಕರು ಒಂದು ನೆರವು ನೀಡಿದಂತಾಗುತ್ತೆ.